ಅದು ಓಪನ್ ಮಾಡ್ಕೊಂಡು ಓಪನ್ ಮಾಡಿಬಿಟ್ಟೆ ಮಾಡ್ತಾರೆ. ಸಿಲ್ಕು, ಪಶ್ಮಿನಾ ಸಿಲ್ಕು, ಪೈತಾನಿ ಸಿಲ್ಕು ಈ ಥರದ್ದು ಕೇಳಬೇಕು. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್. ಸೊ ಫ್ಯಾಮ್, ನಾವು 3 ಜನ ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನ ಆದಮೇಲೆ ಸಿಟಿ ಒಳಗಡೆ ಅಕ್ಕ ತಂಗಿರು 3 ಜನ ಸೇರಿಕೊಂಡು ಶಾಪಿಂಗ್ ಹೋಗ್ತಾ ಇರೋದು ಅಲ್ವೇನೆ. ಇವತ್ತಿನ ನಮ್ಮ ಒಂದು ಸಿಟಿ ಸುತ್ತಾಟದ ವ್ಲಾಗ್ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸು ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಶಾಪಿಂಗ್ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸುಮ್ಮನೆ ಹೋಗ್ತಾ ಇದ್ದೀವಿ. ಏನೇನು ತಗೋತೀವಿ ಅಂತ ತೋರಿಸ್ತೀವಿ. ಸದ್ಯಕ್ಕೆ ನನ್ನ ತಂಗಿ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಏನೇನು ತಗೋಗ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ ಎಲ್ಲನೂ ಶೇರ್ ಮಾಡ್ತೀನಿ. ಫೋಟೋ ನೋಡಿ ಫ್ರೆಂಡ್ಸ್, ಫೋಟೋ ಅವ್ರೇನಾದರೂ ದುಡ್ಡು ಕೊಡಬೇಕು ನನ್ನ ಫೋಟೋಗೆ ಒಂದೊಂದು ಜಾಗದಲ್ಲಿ ಹಾಕೊಳ್ಳೋರು ಅಂತ ಆದರೆ ಎಷ್ಟು ಸಂಪಾದನೆ ಮಾಡ್ಬೋದು ಗೊತ್ತಾ ಅಲ್ವಕ್ಕ? ಫೈನಲಿ ಹಂಗೂ ಹಿಂಗೂ ಮಾಡಿ ಒಂದು ಶಾಪ್ ವಿಸಿಟ್ ಕೊಟ್ವಿ ಈ ಬಿಸಿಲಲ್ಲಿ, ಆ ಬಸ್ಸಲ್ಲಿ. ಸಾಕು ಅನ್ನೋಂಗಾಯ್ತು. ಇವತ್ತಂತೂ ನೆನ್ನೆ ಮೊನ್ನೆಯೆಲ್ಲ ಸ್ವಲ್ಪ ವೆದರ್ ಕೂಲ್ ಇತ್ತು, ಇವತ್ತು ಸಿಕ್ಕಾಪಟ್ಟೆ ಹೀಟಾಗೈತೆ. ಶಾಪಿಗೆ ಬಂದಿದ್ದೀವಿ, ಸ್ಯಾರಿ ಶಾಪಿಗೆ. ನೋಡೋಣ ಸೆಲೆಕ್ಟ್ ಆಗುತ್ತಾ ಅಂತ. ಕಲೆಕ್ಷನ್ಸ್ ಚೆನ್ನಾಗಿದೆ, ನ್ಯೂ ಶಾಪ್ ಅಂತ ಹೇಳಿ ಅಕ್ಕ ಕರ್ಕೊಂಡು ಬಂದಿರೋದು. ಅಕ್ಕನೂ ನನ್ನ ತಂಗಿದು ಇವಳೇ ಕರ್ಕೊಬಂದಿರೋದು, ಇವಳೇ ಕೊಡಿಸ್ತಾ ಇರೋದು ಶಾಪಿಂಗ್ ಬಿಲ್ಲು ಅಲ್ವೇನೆ. ಮೇಲೆ ನೋಡೋಣ ಬಾ. ಸ್ಟೆಪ್ ಮೇಲೆ ಹೋಗೋದಂತೆ, ಕೆಳಗಡೆ ಬೇಡ ಅಂತೆ. ಏನೇ ಬಾ, ಲಿಫ್ಟಲ್ಲಿ ಹೋಗೋಣ. ಓಯ್ ಅಕ್ಕ ಅಲ್ಲೇ ನೋಡ್ತಾವಳೆ. ಅಷ್ಟೇನು ರಶ್ ಅಂತ ಅನ್ನಿಸ್ತಾ ಇಲ್ಲ, ಎಲ್ಲ ಕಡೆ ಫ್ರೀಯಾಗಿದೆ, ನೋಡ್ಬೋದು. ಬಟ್ ನೋಡೋಣ ನನಗಿಷ್ಟ ಆಗುತ್ತಾ ಅಂತ. ಸಿಲ್ಕು, ಪಶ್ಮಿನಾ ಸಿಲ್ಕು, ಪೈತಾನಿ ಸಿಲ್ಕು ಈ ಥರದ್ದು ಕೇಳಬೇಕು. ಸ್ಟೆಪ್ ಕೆಳಗಡೆ ನಿಂತು ಏನಾಗುತ್ತೆ? ಓಸ್ಕೊಳ್ಬೇಕೇನಾದ್ರು ನಂತರ ನೋಡ್ಕೊಂಡು ಒಂದು 50,000ದಲ್ಲಿ ಯಾವೆರಡು? ಹಾಂ, ಅನ್ಸೆಲೆಕ್ಷನ್ ಎಲ್ಲ ಹೊಂಟೋದ್ಲ. ನಾನು ಸೆಲೆಕ್ಷನ್ ಅದನ್ನು ಕೊನೆ ಹೊಂಟೋದ್ಲ. ಹಾಂ, ಆ ಥರ ಐತಲ್ಲ. ರಾಶಿ ಗುಡ್ಡೆ ಹಾಕ್ಸೋದು, ಒಂದೆರಡು ಇಟ್ಕೊಳ್ಳೋದು. ಅವೆರಡು ಇಟ್ಕೊಂಡಿದ್ದೀರಲ್ಲ ಅದನ್ನ.
ತೋರಿಸಿ ಏನು ಮಾಮೂಲಿ ಕುರ್ತಾ ಟೈಪ್ ಬರುತ್ತಲ್ಲ ಚೈನೀಸ್. ನಮ್ಮ ಅಕ್ಕಂದು ಮಾಡ್ತಾ ಇದ್ದೀನಿ, ನಂದು ಮಾಡ್ತಾ ಇದ್ದೀನಿ ನೋಡಿ. ವಾದ ಚೈನೀಸ್ ಕಲರ್ ನಾನು ಕುರ್ತಾ ಟೈಪ್ ಇರುತ್ತಲ್ಲ ಅನ್ಕೊಂಡೆ. ವೈಟ್ ಪಿಂಕು ಅದು ಚೈನೀಸ್ ಕಲರ್ ಬರ್ತಲ್ಲ, ಮಾಮೂಲಿ ಕಲರ್ ಬರ್ತದೆ. ಇದು ನೋಡಿ, ಇದು ಚೈನೀಸ್ ಕಲರ್. ಅದು ಓಪನ್ ಮಾಡ್ಕೊಂಡು ಓಪನ್ ಮಾಡ್ಬಿಟ್ಟೆ ಮಾಡ್ತಾ ಇರೋದು. ಅವಳದು ಮಾತ್ರ ಹಿಡಿತಾರೆ ಕಣ ನಿಂದಲ್ಲ. ಬ್ಯಾಗ್ಸ್ ನೋಡ್ತಾ ಇದ್ದೀವಿ. ಬ್ಯಾಗ್ಸ್ಗಳ ಕಲೆಕ್ಷನ್ಸ್ ಚೆನ್ನಾಗಿದೆ. ಬ್ಯಾಗ್ಸ್ ತಗೋತಾ ಇದ್ದೀವಿ. ಬ್ಯಾಗ್ಗಳ ಶಾಪಿಂಗ್ ನಡೀತಾ ಇದೆ ಇವಾಗ. ಆಯ್ತಾ? ಅಮೌಂಟ್ ಕೊಟ್ಯಾ? ಬ್ಯಾಗ್ ಎತ್ಕೊಂಡ್ ಮರ್ಕೊಬಿಟ್ಟಿಯೇ. ಹಿಡ್ಕೊಳಕವರ್ ಒಳಗಡೆಗೆ ಹಾಕಿಸ್ಕೋ. ದೇವರಾಜ ಅರಸು ಮಾರ್ಕೆಟ್ ರೋಡಲ್ಲಿ ಇದ್ದೀವಿ. ಸಿಗ್ಲಿಲ್ವಾ? ನಮ್ಮ ಅಕ್ಕ ಒಂದು ಹ್ಯಾಂಡ್ ಪರ್ಸ್ ಹುಡುಕ್ತಾ ಇದ್ದಾಳೆ. ಇಲ್ಲಿ ನಾವು ನನ್ನ ತಂಗಿ ತಗೊಂಡಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಹೇಳ್ಬಿಟ್ರು. ಆದರೆ ಬ್ಯಾಗ್ ಚೆನ್ನಾಗಿತ್ತು ಅಲ್ವಕ್ಕ? ಯಾವುದು ಅದು. ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ ಮುಗೀತು. ಇವಾಗ ನಾವು ಪಾನಿಪುರಿ ಎಲ್ಲ ಬೇಕನೋ ಲಂಚ್ ಬಂದಿದ್ದೀವಿ. ಟೈಮ್ ಬಂದು ಸ್ನ್ಯಾಕ್ಸ್ ಟೈಮ್ ಆಗಿದೆ. ಕರೆಕ್ಟಾಗಿ 5 o'clock. ಇವಾಗ ಲಂಚಿಗೆ ಬಂದಿದ್ದೀವಿ. ಹೊಟ್ಟೆ ಹಸಿವಾಯ್ತಾಯಿತ್ತು. ಬಂಗಾರಪೇಟೆ ಮಸಾಲೆ ಪುರಿ ತಿನ್ನೋಣ ಅಂತ ಮಧ್ಯಾಹ್ನ ಊಟ ಮಾಡಿದೆ. ಕಾಯ್ಕೊ ಬಂದೆ. ಬಾಕ್ಲು ಹಾಕೊಂಡವ್ರಿಗೆ ತಾನೇ ಮಿಸ್ ಮಾಡಿಕೊಂಡು ಬಂಗಾರಪೇಟೆ ಮಸಾಲೆ ಪುರಿ. ನಾವಲ್ಲೇ ತಿನ್ಕೊಂಡು ಹೋಗಿದ್ದು. ನೀನು ತಿನ್ಲಿಲ್ವಾ ಕತ್ತಾನೆ ನೆನೆ ಮಸಾಲೆ ಪುರಿ? ಅಲ್ಲ ಅಕ್ಕನ ನಿನ್ನೆ ತಿನ್ಲಿಲ್ವಾ ಅಂತ. ನಿನ್ನೆ ಹೋಟೆಲಲ್ಲಂತೂ 5 ಗಂಟೆ ಆದರೂ ಎಷ್ಟು ರಶ್ಶು ಅಂತ. ಇಲ್ಲಿ ಇಷ್ಟು ರಶ್ಶು. ಮೇಲ್ಗಡೆ ಫ್ಲೋರಲ್ಲಂತೂ ಕಾಲು ಮಡ್ಗೋಕ್ಕೂ ಜಾಗ ಇಲ್ಲ. ಫ್ಲೋರಿಗೆ ಹೋದ್ವಿ, ನೋಡ್ಬಿಟ್ಟು ನಿಂತ್ಕೊಳಕ್ಕಾಗಲ್ಲ ಅಂತ ಹೇಳಿ ಕೆಳಗಡೆನೆ ಬಂದ್ವಿ. ಏನು ತಗೋಬೇಕು ನೋಡೋಣ. ತಿನ್ಕೊಂಡು ಹೊರಟ್ರೆ ಸಾಕು. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿವೈತೈತೆ. ಹೊಟ್ಟೆ ಹಸಿವೈತೈತೆ. ಹಾಂ, ನಮ್ಮ ಅಕ್ಕನ ಕೇಳಿ ಅಕ್ಕ ಹೊಟ್ಟೆ ಹಸಿವೈತೈತೆ. ನಾನು ತಿಂಡಿ ತಿಂದರೆ ಹೊರದು ಹಸಿವು ಆಗಲ್ಲ. ಫಸ್ಟ್ ಒಂದು ಮಸಾಲೆ ದೋಸೆ. ಇವಾಗ ಇದನ್ನು 3 ಜನನೂ ಖಾಲಿ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಸೇವಾ ಮಸಾಲೆ, ಅದು ಮಸಾಲೆ ಸೇವ್ ಪುರಿ ಆ್ಯಂಡ್ ಒಂದು ಆನಿಯನ್ ದೋಸೆ. ಇನ್ನೆಷ್ಟು ಕೊಟ್ಟಾರೆ ನಿನಗೆ? ಹಾಗೆ ಫ್ರೈಡ್ ರೈಸ್ ಟೇಸ್ಟ್ ಮಾಡ್ದಾ? ಇಲ್ಲ. ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿ ಕೊಟ್ಟವ್ರೆ. ಆ್ಯಂಡ್ ಪಾನಿಪುರಿ. ಇದಿಷ್ಟು ಇವಾಗಿನ ನಮ್ಮ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆ್ಯಂಡ್ ಮಧ್ಯಾಹ್ನದ ಲಂಚ್ ಅಲ್ವಕ್ಕ? ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಮಧ್ಯಾಹ್ನದ ಲಂಚ್ ಎರಡು ಮಿಕ್ಸು. ಸ್ಟಾರ್ಟರ್ಸ್ ತಿಂದಿದ್ದು. ಬಂದ್ವಿ, ಸಾಕು ಬೇಕಾಗೋಗೈತೆ ಫ್ರೆಂಡ್ಸ್. ಟೈಮ್ ಬಂದು 7:15. 6 ಗಂಟೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಗ ಬಂದೊಂದು 10 ನಿಮಿಷಕ್ಕೆಲ್ಲ ಬಸ್ ಬಂತು. ಬಸ್ಸು ಫ್ರೀ ಆಗಿತ್ತು, ಕುತ್ಕೊಂಡ್ವಿ. ಆದರೆ ಆ ಬಸ್ಸು ಹೊರಟಿದ್ದು 1/4 ಗಂಟೆ. ಅದಾದಮೇಲೆ ಆ ಬಸ್ ಡ್ರೈವರ್ ಅದೇನು ಬಸ್ ಓಡಿಸ್ಬೇಕು ಅಂತ ಓಡಿಸಿದ್ನೋ ಇಲ್ಲ ಎತ್ತಂಗ ಗಾಡಿ ಓಡಿಸೋದನ್ನ ಕಲ್ತಿ ಹತ್ರ ಲೈಸೆನ್ಸ್ ಮಾಡಿಸ್ಕೊಬಂದು ಬಸ್ ಓಡಿಸಿದ್ನೋ ಒಂದು ಗೊತ್ತಾಗಲಿಲ್ಲ.
ಈ ಅಪ್ಪ ಎಮ್ಮೆ ಕೋಣನ್ ಥರ ಅಟಕ 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 ಅನ್ಕೊಂಡು ಇಲ್ಲಿಂದ ಇಲ್ಲಿಗೆ 10 ನಿಮಿಷ 1/4 ಗಂಟೆ ಜರ್ನಿಗೆ 7:15 ತಂದ್ಬಿಟ್ಟ. ನಾವು ಬಸ್ ಸ್ಟ್ಯಾಂಡಿಂದ ನಡ್ಕ ಬಂದು ನಮ್ಮ ತಂಗಿ ಮನೆಗೆ ಕೂತಿದ್ದೀವಿ. ಸಣ್ಣ ನಾವು ನಿನ್ನೆ ಈ ಬಸ್ಸಲ್ಲಿ ಬಂದಷ್ಟು ಜರ್ನಿ ದೇವಸ್ಥಾನಕ್ಕೆ ಹೋಗಿ ಡಿನ್ನರ್ ಮುಗಿಸಿ 1.5 hour ಹೋಗಿ ಕೂತ್ಕೊಂಡು ಊಟ ಮುಗಿಸ್ಕೊಂಡು 8:30 ಹೋದ 10 ಗಂಟೆಗೆ ಬಂದು ಬಂದಿದ್ದ ಟೈಮು ಆಗಲಿಲ್ಲ ಬಸ್ಸಲ್ಲಿ. ಶಾಲಿನಿ ವೈಡಿ ದೇವಸ್ಥಾನ ಬರೋದು ಮೇ ಬಿ ಲೇಟ್ ಆಯ್ತದೆ ಅಂತೇನೋ ಪಾಪ ನನ್ನ ತಂಗಿ ಮೊದಲೇ ತಲೆ ಓಡಿಸಿ ಕರ್ಬೂಜ ಜ್ಯೂಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿತ್ತು ಅಲ್ವಾ. ಹೇಳು ನೀನು ಕುಡ್ಕೊಳಕ್ಕೆ ಮಾಡ್ಕೊಂಡಿತ್ತು ಯಾಕೆ ಸಿಕ್ಕಾಪಟ್ಟೆ ತಾವು ಕೂಡ ಐತೈತೆ. ಬಾ ಈಗ ಜ್ಯೂಸ್ ಕುಡ್ಕೊತಾಳಂತೆ. 5 ನಿಮಿಷ ಗಾಡೀಲಿ ಬಿಟ್ಕೊಡ್ತೀನಿ. ಹೋಗಿ ಕುಡಿದ್ಬಿಟ್ಟು ಕಣ್ಕತ್ತಾಳಂತೆ. ಕುಡಿದ್ಬಿಟ್ಟು ಫ್ರಿಡ್ಜರು ಕೋಲ್ಡ್ ವಾಟರ್ ಮುಖ ತೊಳೆದ್ಬಿಟ್ಟು ಮುಂಚಿನ ಒಂದು ಅರ್ಧ ಗ್ಲಾಸ್ ಕಾಫಿ ಮಾಡ್ಕೊಡು ಅಂತ ಮಾಡಿಸ್ಕೊಂಡ್ಬಿಟ್ಟು ಕಾಫಿ ಮಾಡ್ಕೊಡ್ನಾ? ಬೇಡ ಬೇಡ ಮನೆಗೆ ಹೋಗ್ತೀನಿ ಮುಖ ಜ್ಯೂಸ್ ಕುಡಿತಾ ಇಲ್ವಾ ಕೋಲ್ಡ್ ಜ್ಯೂಸ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಫಸ್ಟು ಕೋಲ್ಡ್ ವಾಟರ್ ಮುಖ ತೊಳಿಬೇಕು ಆಮೇಲಿಂದ ಬಿದ್ವಿ ಫ್ರೆಶ್. ನನಗಂತೂ ಹೆಂಗಾಯ್ತಾಯ್ತು ಅಂದರೆ ಗಂಟ್ಲೆಲ್ಲ ಒಣಗೋದಂಗೆ ಆಗ್ಬಿಟ್ಟಿತ್ತು ಕಣ್ಶಾಲಿ. ಅಲ್ಲ ನಾವು ಅಷ್ಟಕ್ಕಾದ್ರೂ ನಾವು ಕೊಟ್ಟೋ ನೀನು ಒಂದಕ್ಕೆ ಕೊಟ್ಬಿಡ್ತಕ್ಕಂದಲ್ಲ ಹೇಳು ಬ್ಯಾಗ ತಾನೇ. ನಿನ್ನ ಸೀರೆನೂ ನಿನ್ನ ಇದು ಬ್ಯಾಗ್ನು ತೋರಿಸ್ಬಿಡು. ಇನ್ನು ನಮ್ಮ ನಾನು ಮನೆ ತೋರಿಸ್ಕೊತೀನಿ ಯಾವ ನಮ್ಮವೆಲ್ಲನೂ ಅವಳ ಬ್ಯಾಗ್ನು ಅದೇ ನಿಮ್ಮ ತೋರಿಸ್ಬಿಡಿ ತೆಗ್ದು. ಮ್ಯಾಚಿಂಗ್ ಪೆಟ್ಟಿಕೋಟ್ ತಗೊಂಡೋಳೆ ನನ್ನ ಫ್ರೆಂಡ್ಸು ಅದನ್ನು ತೋರಿಸ್ಬೇಕಂತ ಕೇಳ್ತಾಳೆ ನೋಡಿ. ನಾನೇ ತಗೊಂಡೆ ಮನೆಗೆ ಹೋಗಿ ತೋರಿಸ್ತೀನಿ. ನಾನು ಸಿಂಪಲ್ ಎಲ್ಲೇ ತೋರಿಸ್ಬೋದಾಗಿತ್ತು ಟೈಮ್ ಆಗ್ಬಿಡ್ತದೆ. ಬಟ್ ಇವಾಗ ಅಕ್ಕನೂ ತಂಗಿನೂ ಏನು ತಗೊಂಡೋಳೆ. ನಾನು ಹುಡ್ಕಿ ಕೊಟ್ಟಿದ್ದು ನೋಡಿಲ್ಲ ಅದೇ ಅಂತವ. ತೋರಿಸೆ ಹತ್ರದಲ್ಲಿ ತೋರಿಸಿ ಈ ಕಡೆಯಿಂದ ತೋರಿಸೆ ಫ್ರಂಟ್ ಡಿಸೈನ ನೋಡಿ. ನಮ್ಮ ಅಕ್ಕದ ಇದನ್ನ ಫಂಕ್ಷನ್ಗೆ ಅಂತ ಹೇಳಿ ಹ್ಯಾಂಡ್ ಬ್ಯಾಗ್ ತಗೊಂಡೋಳೆ. ಸ್ಮಾಲ್ ಹ್ಯಾಂಡ್ ಬ್ಯಾಗ್ ಜೊತೆಗೆ ಹ್ಯಾಂಡ್ ಪರ್ಸು ಎರಡೂ ಕೂಡ ಬ್ಯಾಲೆನ್ಸ್ ಆಯ್ತಿದೆ. ಆಮೇಲೆ ಇದೊಂದು ಸಾರಿ ತಗೊಂಡ್ಲು. ಬೇಡ ಅಂತ ಅಂದ್ಕೊಂಡೆ ತಗೊಂಡ್ಲು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸ್ಮಾಲ್ ಚೆಕ್ಸು ಚೆನ್ನಾಗೈತೆ ಕಿತ್ಲೇನು. ನೀನು ತೋರಿಸು. ಬಿಡವ್ ತೋರಿಸ್ಕೊತೀನಿ ಮನೇಲಿ. ನಾನು ಮನೇಲಿ ತೋರಿಸ್ಕೊತೀನಿ ಬಿಡ ಓಲಿ. ಈಗ ಬೇಗ ನಿಂದೊಂದು ತೋರಿಸು ಟಕ್ಕಂತ ಹೊರಡ್ತೀವಿ. ಇನ್ನು ಇವಳಂತೂ ಕೇಳೋದೇ ಬೇಡ ಅನ್ಕೊಂಡು 4 ಮುದ್ದೆ ಉಂಡೆ ಅಂತ ಅಂದ್ಬಿಟ್ಟು ನಾನು ಏನು ತಗೊಳ್ಳಲ್ಲ ಸುಮ್ಮನೆ ಬರ್ತಾಯಿದ್ದೀನಿ ಅಂತ ಅನ್ಕೊ ಬಂದೋಳೆ 2 ಬ್ಯಾಗ್ನೇ ಹಳ್ಳ ಹಾಕ್ಬಿಟ್ಲು ತೆಗಿ ನೋಡಿ. ಅದೂ ಏನು ಚೆನ್ನಾಗಿರೋದು ತಗೊಂಡೋಳೆ ಸ್ಟೈಲಿಶ್ ಆಗಿರೋದನ್ನ. ಇದಿರಲಿ ಅದು ತೋರ್ಸಕ್ಕೆ ಆ ಬ್ಯಾಗ ಅದಿನ್ನೂ ಚೆನ್ನಾಗೈತೆ. ಚೆನ್ನಾಗೈತೆ ಅದಿನ್ನೂ ಚೆನ್ನಾಗೈತೆ ಅಂದರೆ ಇದು ಚೆನ್ನಾಗಿಲ್ಲ ಅಂತ ಹೇಳಲಿಲ್ಲ. ಅದರಲ್ಲೂ ಪ್ರೈಸ್ಗಳಂತೂ ಸಿಕ್ಕಾಪಟ್ಟೆ ವರ್ತ್ ಅನ್ನಿಸ್ತು ಅಲ್ವಾ. ಕಲ್ಲರೇ ಚೆನ್ನಾಗೈತೆ ಮತ್ತು ಬಟ್ಟೆದು ಕ್ವಾಲಿಟಿ ಒಂಥರ ಚೆನ್ನಾಗೈತೆ. ಸ್ಮೂತಾಗಿ ಏನೋ ಒಂಥರ ಡಿಫ್ರೆಂಟ್ ಡಿಸೈನ್ ಆಗೈತೆ ನೋಡಿ. ಇದು ಅವಳು ಹ್ಯಾಂಡ್ ಬ್ಯಾಗ್ ರೀತಿನಲ್ಲೇ ಯೂಸ್ ಮಾಡೋದು ಜಾಸ್ತಿ. ನಾ ತಗೊಳ್ಳೋಕ್ಕೆ ಅಂತ ಏನಲ್ಲ. ಅಷ್ಟೇ ಇಷ್ಟು. ಇವರು ಅಕ್ಕ ತಂಗಿ ಇಬ್ಬರು ಶಾಪ್ ಮಾಡಿರೋದು. ಇನ್ನು ಮಿಕ್ಕಿದ್ದು ನಾನು ತೋರಿಸ್ತೀನಿ ಮನೇಲಿ. ಹಾಗೆ ಇವಾಗ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಇವಾಗ ಸದ್ಯಕ್ಕೆ ರಿಲೀಫ್ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಅದು ಆ ಬಿಸಿಲಲ್ಲಿ ಆ ಬಸ್ಸಲ್ಲಿ ಆ ಬಸ್ಸವ್ರು ಬಂದಿದ್ದ ರೀತಿಗೂ ಹೆಡ್ಪೇನ್ ಎಷ್ಟಿದೆ ಅಂತ ಅಂದರೆ ಇನ್ನೂ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ. ಇವಾಗ ಏನೇ ಇದ್ರು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅದು ಸರಿ ಅಂತ ಅನ್ಸೋದು. ಅದಕ್ಕೂ ಮೊದಲು ನಾನು ಏನೇನೆಲ್ಲ ಶಾಪ್ ಮಾಡ್ಕೊಂಡು ಬಂದೆ ಅದನ್ನು ಫಟಾಫಟ್ ಅಂತ ಹೇಳಿ ತೋರಿಸ್ಬಿಟ್ಟು ಅದಾದಮೇಲೆ ಊಟ ಮಾಡಿಬಿಟ್ಟು ಒಟ್ಟಿಗೆ ಮಲ್ಕೊಬಿಡೋಣ ಅಂತೇಳಿ. ಇನ್ನೇನು ಟೈಮ್ ಆಗಲೇ ಬಂದು 8 ಗಂಟೆ ಮೇಲಾಗಿದೆ. ಬಂದೆ ಇವಾಗ ಸದ್ಯಕ್ಕೆ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ಬಿಡ್ತೀನಿ. ಮೊದಲನೇದಾಗಿ ಹಾಗೆ ಶಾಪಿಂಗ್ ಏನಕ್ಕಪ್ಪ ಅಂತ ಅಂದರೆ ಸಡನ್ ಆಫ್ ಶಾಪಿಂಗು ಸುಮ್ಮನೆ ಹೋದೆ ಅಂತ ಬೆಳಗ್ಗೆ ಹೇಳ್ದೆ ನಾನು ಹೊರಡಬೇಕಾದ್ರೆ. ಆಮೇಲೆ ಹೇಳೋಣ ಅಂತ ಅಂದ್ಕೊಂಡೆ
ಸೀರೆ ಮುದ್ರೆ ಹೋಗೈತೆ, ಮರ್ತೋಯ್ತು. ಏನಕ್ಕಪ್ಪ ಶಾಪಿಂಗು ಅಂತ ಅಂದರೆ ನೆಕ್ಸ್ಟ್ ಮಂತು ನಮ್ಮದು ಆ್ಯನಿವರ್ಸರಿ ಇದೆ. ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇರೋದ್ರಿಂದ, ಈಗ ಲಾಸ್ಟ್ ಫ್ಲೋರ್ ತಾರಸಿ ಆಗಿರೋದ್ರಿಂದ ಒಂದು 4-5 ಡೇಸು ಏನು ರಜೆ ತಗೊಂಡಿದ್ದಾರೆ ಕೆಲಸದವ್ರೆಲ್ಲರೂ. ಆ ಹಬ್ಬ ಇತ್ತಲ್ವ, ಹಬ್ಬ ನಾಳೆ ಅಂತ ನಮ್ಮದು ತಾರಸಿ ಆಗಿತ್ತು. ಹಬ್ಬಕ್ಕೆ ಬಸ್ತುಡ್ಕಿಗೆ ಇನ್ನೇನು ನಾಳೆ ಭಾನುವಾರ, ಎಲ್ಲದಕ್ಕೂ ಒಟ್ಟಿಗೆ ಒಂದು 4 ದಿನ ರಜೆ ತೊಗೊಂಡವ್ರೆ. ಇನ್ನು ಮತ್ತೆ ಸೋಮವಾರದಿಂದ ಕೆಲಸ ಶುರು ಮಾಡಿದ್ರೆ ನಾನು ಸಿಟಿಗೆಲ್ಲ ಹೋಗಿ ಅಷ್ಟೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಹೋಗಿ ಮುಗಿಸ್ಕೊಬಂದ್ಬಿಡೋಣ ಅಂತ ಹೇಳಿ ಅಕ್ಕ ಹಂಗೂ ಸೋಮವಾರ ಹೋಗೋಣ ಅಂತ ಹೇಳ್ತಾಯಿದ್ರು, ಇಲ್ಲಾಂದರೆ ನಾಳೆನಾದರೂ ಹೋಗೋಣ ಅಂತ. ನಾನು ಬೇಡ, ಹೋಗಿ ಬಂದ್ಬಿಡೋಣ. ಕೆಲಸದವ್ರು ಹೋಗ್ಬೇಕಾದ್ರೆ ಏನಾಯ್ತದೆ ಅಂತ ಅಂದರೆ ನನಗೆ ಬೇಗ ಹೋಗಿ ಬಂದ್ಬಿಡ್ಬೇಕು, ಫಾಸ್ಟಾಗಿ ಅಲ್ಲಿ ನೋಡಿಕೊಂಡು ನಿಧಾನಕ್ಕೆ ತೊಗೊಂಡು ಬರೋಕ್ಕೆಲ್ಲ ಟೈಮ್ ಇರಲ್ಲ ಅಂತೇಳಿ ಹಿಂಸೆ ಮಾಡಿ ಇವತ್ತೇ ಕರ್ಕೊಂಡೋದೆ. ಸೊ ಇದು ಬಂದು ನಮ್ಮ ಆ್ಯನಿವರ್ಸರಿದು ಶಾಪಿಂಗ್ ವ್ಲಾಗ್, ಓಕೆನಾ. ಮೊದಲಿಗೆ ನಾನು ಬಂದು ಇದೊಂದು ಸಾರಿನ ತೊಗೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಫುಲ್ಲು ಬಾರ್ಡರ್ ಅಂತೂ ಕೇಳೋದೇ ಬೇಡ, ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಸಿಲ್ಕ್ ಕಲರಲ್ಲಿದೆ ಫುಲ್ಲು ಸ್ಯಾರಿ ಬಂದು, ನನಗೆ ತುಂಬ ಇಷ್ಟ ಆಯಿತು. ಅದು ಇದನ್ನು ಬಂದು ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿದಂಥ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಅದಕ್ಕೆ ಬ್ಲೌಸ್ ಬಂದು ಇಲ್ಲಿ ನೋಡಿ ಗ್ರೀನ್ ಕಲರಲ್ಲಿ ಬ್ಲೌಸ್ ಪೀಸ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟಿಚ್ ಮಾಡಿಸಿದ್ರೆ. ಸೊ ಇದೊಂದು ಸ್ಯಾರಿನ ತೊಗೊಂಡೆ, ಫೋಲ್ಡಿಂಗು ಇತ್ತು, ಸಾರಿ ಫೋಲ್ಡ್ ಮಾಡ್ಕೊಳ್ಳೋಣ ಆಮೇಲೆ. ಎಲ್ಲ ಹಡ್ದಾಕ್ಬಿಟ್ಟೆ, ಹೋಗ್ಲಿ ಬಿಡಿ. ಇದೊಂದು ಪಿಂಕ್ ಕಲರಲ್ಲಿ ಸ್ಯಾರಿನ ತೊಗೊಂಡೆ, ಪಿಂಕ್ ಕಲರ್ ಸ್ಯಾರಿ, ಗೋಲ್ಡ್ ಕಲರ್ ಬಾರ್ಡರು, ಪಲ್ಲು ಕೂಡ ಗೋಲ್ಡ್ ಕಲರ್ ಲೈನಲ್ಲಿ ಬಂದಿದೆ. ಅದ್ರ ಜೊತೆಗೆ ಗ್ರೀನ್ ಕಲರಲ್ಲಿ ಬ್ಲೌಸ್ ಪೀಸು, ಆಯಿತಾ. ಅದಾದಮೇಲೆ ನೆಕ್ಸ್ಟು ನಾನು ಬಂದು ಒಂದು ಕಲಂಕಾರಿ ಬ್ಲೌಸ್ ಪೀಸ್ನ ತೊಗೊಂಡೆ. ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದೆ, ಬಟ್ ಆಗಿರಲಿಲ್ಲ ತೊಗೊಳೋದಕ್ಕೆ. ಅದೂ ಕೂಡ ಕಲರ್ದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಇತ್ತು, ಯಾವ್ದು ತೊಗೊಳ್ಳ. ನನಗೆ ಪರ್ಪಲ್ ಕಲರಲ್ಲಿ ತೊಗೋಬೇಕು ಅಂತ ಇತ್ತು. ಪರ್ಪಲ್ ಕಲರಲ್ಲಿ ತೊಗೊಳ್ಳ ಅಥವಾ ವೈಟ್ ಕ್ರೀಮಲ್ಲಿ ತೊಗೊಳ್ಳ ಅಂತ ಅಕ್ಕ ಫೈನಲಿ ಯೆಲ್ಲೋ ಕಲರಲ್ಲಿ ತೊಗೋ, ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳಿದ್ಲು. ಹಂಗಾಗಿ ಅದೊಂದನ್ನು ತೊಗೊಂಡೆ. ಅದಾದಮೇಲೆ ನೆಕ್ಸ್ಟು ಬಂದು ಒಂದೆರಡು ಅಲ್ಲೇ ತಂಗಿ ಮನೆಯಲ್ಲೇ ಒಂದು ನೋಡಿದ್ರಿ ಹ್ಯಾಂಡ್ ಬ್ಯಾಗ್ಗಳನ್ನ ತಗೊಂಡೆ. ನನಗೆ ಬೇಕಾಗಿತ್ತು ವ್ಯಾರಂಟಿ ಬ್ಯಾಗ್ಗಳ ಹ್ಯಾಂಡ್ ಬ್ಯಾಗ್ಗಳು, ಹಾಗಾಗಿ ಇದೊಂದು ಮತ್ತು ಇದೊಂದು ಇವೆರಡು ಹ್ಯಾಂಡ್ ಬ್ಯಾಗ್ಗಳನ್ನ ತೊಗೊಂಡೆ. ಅದ್ರ ಜೊತೆಗೆ ನಾನು ಒಂದು ಹ್ಯಾಂಡ್ ಪರ್ಸ್ ಕೂಡ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮ್ ಬೇಕು ಅಂತ ಅನ್ನಿಸ್ಲಿಲ್ಲ, ಸುಮ್ಮನೆ ನೆಕ್ಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಹಸ್ಬೆಂಡ್ ಶಾಪಿಂಗ್ ಮಾಡಿದೆ. ಶೇಲ್ಫ್ಗಳನ್ನ ಅದೆಲ್ಲ ಓಪನ್ ಮಾಡಿ ತೋರಿಸೋದಿಲ್ಲ. ಇದೆರಡು ಥರದ ಶೆಲ್ಟು, ಅದ್ರ ಜೊತೆಗೆ ಇದೊಂದು ಶೆಲ್ಟು ಆ್ಯಂಡ್ ಇದೊಂದು ಪ್ಯಾಂಟು. 3 ಶೆಲ್ಟು. ಪ್ಯಾಂಟ್ಗಳಂತೂ ಯಾವ್ದು ಹಾಕಿದ್ರು ಗಂಡಸ್ರಿಗೇನು ಅಷ್ಟು ಮ್ಯಾಟ್ರ್ ಆಗೋದಿಲ್ಲ, ಹಂಗಾಗಿ ಸುಮ್ಮನೆ ತೊಗೊಂಡೆ ಅಷ್ಟೆ. ಸೊ ಹಸ್ಬೆಂಡ್ ಶಾಪಿಂಗ್ ಇಷ್ಟು. 3 ಶರ್ಟ್ಗಳು ತೊಗೊಂಡೆ, ಒಂದೇ ಒಂದು ಪ್ಯಾಂಟ್ ತೊಗೊಂಡೆ. ಅದಾದಮೇಲೆ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ನನ್ನ ಫೇವ್ರೆಟ್ ಡ್ರೆಸ್ಗಳನ್ನ ತೊಗೊಂಡೆ. ಸಕ್ಕತ್ತಾಗಿದೆ ಡ್ರೆಸ್ಗಳು ಅಂತಲೇ ಹೇಳ್ಬೋದು. 2 ಜೊತೆ ತಗೊಂಡೆ, ಎರಡೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡ್ತಿದ್ದೀರಲ್ಲ, ಡಿಸೆಂಟ್ ಆ್ಯಂಡ್ ಅಫಿಷಿಯಲ್ ಲುಕ್ನ ಕೊಡುತ್ತೆ. ಹಾಗಾಗಿ ಇದೊಂದು ಡ್ರೆಸ್ನ ತೊಗೊಂಡೆ. ಮತ್ತು ಅದಕ್ಕೆ ಹ್ಯಾಂಡ್ ಮತ್ತು ದುಪ್ಪಟ್ಟ ಈ ರೀತಿಯಲ್ಲಿದೆ. ದುಪ್ಪಟ್ಟ ಬಂದು ಫುಲ್ಲು ಫ್ಲವರ್ಸಲ್ಲಿದೆ. ಮತ್ತು ಇನ್ನೊಂದು ಜೊತೆ ಡ್ರೆಸ್ ಬಂದು ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಇದ್ರದ್ದು ವಿಶೇಷ ಏನು ಅಂತಂದರೆ ನನಗೆ ದುಪ್ಪಟ್ಟ ತುಂಬ ಇಷ್ಟ ಆಯಿತು. ನನಗೆ, ಅಕ್ಕನಿಗೆ, ತಂಗಿಗೆ 3 ಜನಕ್ಕೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ದುಪ್ಪಟ್ಟ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಅಲ್ವಾ ಡ್ರೆಸ್ಸು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಫೈನಲಿ ಇದಿಷ್ಟು ಇವತ್ತು ನಾನು ಮಾಡ್ಕೊಂಡು ಬಂದಿರುವಂಥ ಒಂದು ಸಿಂಪಲ್ ಶಾಪಿಂಗ್ ವ್ಲಾಗ್. ಈ ಒಂದು ವ್ಲಾಗ್ನ ನಾನು ಈ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದ್ನಲ್ಲ, ನನಗೆ ಸಿಕ್ಕಾಪಟ್ಟೆ ಹೆಡ್ ಪೇನ್ ಇದೆ. ಇವಾಗ ಹೋಗಿ ಒಂದು ಸ್ವಲ್ಪ ಏನಾದರೂ ತಿಂದು
ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿದ್ರೇ ಅದು ಕಡಿಮೆ ಆಗೋದು, ಅಲ್ಲಿವರೆಗೂ ಕಡಿಮೆ ಆಗೋಲ್ಲ. ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡಿ ಕೂಡ ಎತ್ತಿಡಬೇಕು. ಇವತ್ತಿನ ಒಂದು ಬ್ಲಾಗ್ ತುಂಬ ಅಂದರೆ ತುಂಬ ದಿನ ಅಂತಲ್ಲ, ತುಂಬ ತಿಂಗಳುಗಳಾಗೋಗಿತ್ತು. ನಾನು ಅಕ್ಕ ನನ್ನ ತಂಗಿ 3 ಜನ ಸಿಟಿಗೆ ಬಸ್ಸಲ್ಲಿ ಶಾಪಿಂಗ್ ಹೋಗಿ, ಇತ್ತೀಚೆಗೆ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಅವ್ರವರೇ ಹೋಗೋದು ಬರೋದು, ಹಂಗೂ ಹೋಗ್ಬೇಕು ಅಂತಂದರೆ ಗಾಡಿಗಳಲ್ಲಿ ಹೋಗೋದು 5 ನಿಮಿಷ ಬಂದ್ಬಿಡೋದು ಮಾಡ್ತಿದ್ವಿ. ಇಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಸಿಟಿ ಎಲ್ಲ ಅರ್ಧ ಸುತ್ತಾಕಿ ಕಾಲ್ನಡಿಗೆಯಲ್ಲಿ ಬಸ್ಸಲ್ಲಿ ಹೋಗಿ ಬಂದಿದ್ದು ತುಂಬ ಅಂದರೆ ತುಂಬಾ ತಿಂಗಳುಗಳಾಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು, ಟಯರ್ಡ್ ಆಯಿತು ಹೋದು, ಆದರೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಜವಾಗ್ಲೂ. ಇಷ್ಟೊಂದು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಸಿಂಪಲ್ ಶಾಪಿಂಗ್ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ. ಸೀರೆ ಚೆನ್ನಾಗಿದೆಯಾ, ಆ್ಯನಿವರ್ಸರಿ ಸೀರೆ, ಮತ್ತು ಅಕ್ಕ ಕೂಡ ತೊಗೊಂಡಿದ್ದಾಳಲ್ವ, ಅಕ್ಕನ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಹಾಗೆ ನನ್ನ ಡ್ರೆಸ್ಗಳಲ್ಲಿ ಬೇರೆ ಡ್ರೆಸ್ಸಲ್ಲಿ ಯಾವುದು ತುಂಬ ಇಷ್ಟ ಆಯಿತು, ಡ್ರೆಸ್ಗಳು ಇಷ್ಟ ಅಥವಾ ಇಷ್ಟನ್ನ ಇನ್ನು ಗಂಡಸರು ಬಟ್ಟೆ ಬಗ್ಗೆ ಅಂತೂ ಕೇಳೋದೇ ಬೇಡ, ಹ್ಯಾಂಡ್ ಬ್ಯಾಗ್ಗಳ ಬಗ್ಗೆನೂ ಕೇಳೋದೇ ಬೇಡ. ಇದಿಷ್ಟು ಬಗ್ಗೆ ಡ್ರೆಸ್ ಆ್ಯಂಡ್ ಸ್ಯಾರಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕದಲ್ಲಿ ತಿಳಿಸಿ ಅಂತ ಈ ಒಂದು ವಿಡಿಯೋಗೆ ಹೇಳ್ತಾ ಇದ್ದೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗೋವರೆಗೂ ಕಾಯ್ತಾ ಇರಿ. ಶೀಲಾ ರಮೇಶ್ ಬ್ಲಾಗ್.